ಹಾಯ್ ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸಾಮಾನ್ಯ ಜ್ಞಾನ ಜಿಕೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ PSTR ಪ್ರೈಮರಿ ಸ್ಕೂಲ್ ಟೀಚರ್ 2004 ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಜಿಕೆ ಜನರಲ್ ನಾಲೆಡ್ಜ್ ಕ್ವಶನ್ಸ್ಗಳು. ಓಕೆ, ಸೊ ಫಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ, ಸೊ ಫಸ್ಟ್ ಕ್ವಶನ್, ದಾದ್ರಾ ಮತ್ತು ನಗರ ಹಾವೇಲಿ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿ ಯಾವುದಂತ ಕೇಳಿದರೆ ಸ್ನೇಹಿತರೆ, ಕವರಟ್ಟಿ, ಸಿಲ್ವಾಸ್, ಪೋರ್ಟ್ ಬ್ಲೇರ್ ಆ್ಯಂಡ್ ಚಂಡೀಗಢ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇದು ನಾನು ಹೇಳ್ತಾ ಹೋದಾಗೆ 2004 ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಸ್ನೇಹಿತರೆ, ಸೊ ಅವಾಗಿನ ಒಂದು ಕರೆಂಟ್ ಏನಿತ್ತು, ಸೊ ಅದಕ್ಕೆ ರೀಸೆಂಟಾಗಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ನ ಇಲ್ಲಿ ಕೊಟ್ಟಿರ್ತಾರೆ. ಬಟ್ ಇವಾಗ ಏನಾಗಿದೆ, ಒಟ್ಟು ಯೂನಿಯನ್ ಟೆರಿಟರಿನ ನೋಡ್ತಾ ಹೋದರೆ ಒಟ್ಟು 8 ಇದೆ. ಅಂದರೆ ಭಾರತದ ರಾಜ್ಯಗಳು ಬಂದು 28 ಇದೆ, ಯೂನಿಯನ್ ಟೆರಿಟರಿ ಬಂದು 8 ಇದೆ. ಓಕೆ, ಸೊ ಇದು ಪ್ರಕಾರ ನೋಡ್ತಾ ಹೋದಾಗ ಕವರಟ್ಟಿ ಅಂತಕ್ಕಂಥದ್ದು ಏನಿದೆಯೋ, ಇದು ಕವರಟ್ಟಿ ಬಂದು ಲಕ್ಷದ್ವೀಪದ ಒಂದು ಕ್ಯಾಪಿಟಲ್ ರಾಜಧಾನಿ ಆಗಿರುತ್ತೆ. ಇನ್ನು ನೆಕ್ಸ್ಟು ಪೋರ್ಟ್ ಬ್ಲೇರ್ ಅಂತಕ್ಕಂಥದ್ದು, ಸೊ ಇದು ಆವಾಗಿನ ಒಂದು ಇದಾಗಿತ್ತು ಸ್ನೇಹಿತರೆ. ಚಂಡೀಗಢನೇ ಆಗಿರುತ್ತೆ, ಪುದುಚೇರಿ ಆಗಿರುತ್ತೆ, ಡೆಲ್ಲಿನೇ ಆಗಿರುತ್ತೆ. ಬಟ್ ದಾದ್ರಾ ಮತ್ತು ನಗರ ಹಾವೇಲಿ ಏನಿದೆಯೋ ಅದ್ರ ಜೊತೆಗೆ ದಮನ್ ಮತ್ತು ದಿಯುನೂ ಸಹ ಈಗ ಸೇರ್ಕೊಂಡಿದೆ. ಓಕೆ, ದಮನ್ ಆ್ಯಂಡ್ ದಿಯು, ಸೊ ಎರಡೂ ಸಹ ದಾದ್ರಾ ಮತ್ತು ನಗರ ಹಾವೇಲಿ, ದಮನ್ ಮತ್ತು ದಿಯು 4 ಸೇರಿಕೊಂಡು ಒಂದು ಕ್ಯಾಪಿಟಲ್ ಇಟ್ಕೊಂಡಿದೆ. ಅದು ಬಂದು ದಮನ್ ಆಗಿರುತ್ತೆ ಸ್ನೇಹಿತರೆ, ದಮನ್. ಓಕೆ, ಸೊ ಒಟ್ಟು ಇರ್ತಕ್ಕಂಥದ್ದು ಯೂನಿಯನ್ ಟೆರಿಟರಿ ಒಟ್ಟು 8 ಇದ್ದಾವೆ. ಹಾಗಿರಬೇಕಾದ್ರೆ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರನೂ ಒಂದು ಯೂನಿಯನ್ ಟೆರಿಟರಿಯಾಗಿ ಈಗ ಸೇರಿಕೊಂಡಿದೆ. ಸೊ ಒಟ್ಟು ನೋಡ್ತಾ ಹೋದರೆ ಅಂಡಮಾನ್ ಮತ್ತು ನಿಕೋಬಾರ್ ಬರುತ್ತೆ ಸ್ನೇಹಿತರೆ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಒಂದು. ಸೊ ಇದ್ರದ್ದು ಬಂದು ಪೋರ್ಟ್ ಬ್ಲೇರ್ ಆಗಿರುತ್ತೆ. ಸೊ ಪೋರ್ಟ್ ಬ್ಲೇರ್ ಏನಿದೆಯೋ ಇದು ಅಂಡಮಾನ್ ಮತ್ತು ನಿಕೋಬಾರ್ದಾಗಿರುತ್ತೆ. ಇನ್ನು ದಾದ್ರಾ ಮತ್ತು ನಗರ ಹಾವೇಲಿ, ದಮನ್ ಮತ್ತು ದಿಯು ಇದು 2ನೇದಾಯಿತು. ಆ್ಯಂಡ್ ಡೆಲ್ಲಿ ಬರುತ್ತೆ 3ನೇದು. ಓಕೆ, ಸೊ ಡೆಲ್ಲಿದು ಬಂದು ಡೆಲ್ಲಿನೇ ಆಗಿರುತ್ತೆ ಸ್ನೇಹಿತರೆ. ಓಕೆ, ಯೂನಿಯನ್ ಟೆರಿಟರಿ ಏನು ಡೆಲ್ಲಿ ಇದೆಯೋ ಅದರ ಒಂದು ಕ್ಯಾಪಿಟಲ್ ಡೆಲ್ಲಿನೇ ಆಗಿರುತ್ತೆ. ಇನ್ನು ಜಮ್ಮು ಮತ್ತು ಕಾಶ್ಮೀರ ಬರುತ್ತೆ. ಜಮ್ಮು ಪ್ಲಸ್ ಕಾಶ್ಮೀರದಲ್ಲಿ ನೋಡ್ತಾ ಹೋದಾಗ ಸಮ್ಮರಲ್ಲಿ ಬಂದು ಶ್ರೀನಗರ ಇರುತ್ತೆ. ಆ್ಯಂಡ್ ವಿಂಟರ್ ಚಳಿಗಾಲದಲ್ಲಿ ಬಂದು ಜಮ್ಮು ಇರುತ್ತೆ. ಇನ್ನು ಲಡಾಖ್ ಬಂದು ಲೇಹ, ವೆರಿ ಇಂಪಾರ್ಟೆಂಟು, ಲೇಹ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಲಕ್ಷದ್ವೀಪ ಕವರಟ್ಟಿ ಆಯಿತು. ಆ್ಯಂಡ್ ಪುದುಚೇರಿ ಬಂದು ಪುದುಚೇರಿನೇ ಬರುತ್ತೆ. ಒಟ್ಟು ಇರ್ತಕ್ಕಂಥದ್ದು 8 ಯೂನಿಯನ್ ಟೆರಿಟರಿಗಳು. ಎರಡನೇ ಕ್ವಶನ್ ಈ ರೀತಿ ಇದೆ, ನೆಲ್ಸನ್ ಮಂಡೇಲಾ ಯಾವ ದೇಶದವರಂತ ಕೇಳಿದರೆ ದಕ್ಷಿಣ ಆಫ್ರಿಕಾ, ಶ್ರೀಲಂಕಾ, ಉಗಾಂಡ ಆ್ಯಂಡ್ ರುವಾಂಡಾ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಲ್ಸನ್ ಮಂಡೇಲಾ ಅವರನ್ನು ನೋಡಿದ ತಕ್ಷಣ ಅಥವಾ ಅವರ ಒಂದು ಹೆಸರನ್ನು ನೆನಪಿಸ್ಕೊಳ್ದ ತಕ್ಷಣ ನಮಗೆ ನೆನಪಲ್ಲಿ ಬರ್ತಕ್ಕಂಥದ್ದು ಏನಂತ ಹೇಳಿದರೆ ಕರಿ ಜನರು ಅಥವಾ ಕಪ್ಪು ಜನರು, ಏನು ಬ್ಲ್ಯಾಕ್ ಅಂತ ಹೇಳ್ತೀವೋ, ಸೊ ಕಪ್ಪು ಜನರ ವಿರುದ್ಧ ಹೋರಾಡಿದಂಥ ವ್ಯಕ್ತಿ ಅಂತ ಹೇಳಬಹುದಾಗುತ್ತೆ ನೆಲ್ಸನ್ ಮಂಡೇಲಾ ಅವರನ್ನ. ಸೊ ಅದು ದಕ್ಷಿಣ ಆಫ್ರಿಕಾ ದೇಶದವರಾಗಿರ್ತಾರೆ. ಆಪ್ಷನ್ 1 ದಕ್ಷಿಣ ಆಫ್ರಿಕಾ, ಕಪ್ಪು ಜನರ ವಿರುದ್ಧ ಹೋರಾಡಿದಂಥ ವ್ಯಕ್ತಿ. ಡಿಸೆಂಬರ್ 10 ಯಾವ ದಿನವನ್ನಾಗಿ ಆಚರಿಸುತ್ತೇವೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಡೆಫಿನೆಟಾಗಿ ಒಂದು ಕ್ವೆಶನು, ಒಂದು ದಿನ ನ್ಯಾಷನಲ್ ಡೇ ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಆಗಿರಬಹುದು. ಸೊ ಈ ರೀತಿ ಒಂದು ಪ್ರಮುಖ ದಿನದ ಬಗ್ಗೆ ಕ್ವೆಶನ್ಸ್ ಡೆಫಿನೆಟಾಗಿ ಕೇಳ್ತಾರೆ ಸ್ನೇಹಿತರೆ. ಸೊ ಮಾನವ ಹಕ್ಕುಗಳ ದಿನ ಅಂತ ನೋಡ್ತಾ ಹೋದರೆ ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಕಾರ್ಮಿಕರ ದಿನಾಚರಣೆ ಬಂದು ಮೇ 1ನೇ ತಾರೀಕು ಕಾರ್ಮಿಕರ ದಿನವನ್ನು ಆಚರಣೆಯನ್ನು ಮಾಡ್ತಾರೆ ಸ್ನೇಹಿತರೆ. ಮಹಿಳಾ ದಿನ ಅಂತ ಹೇಳಿದಾಗ ಅಂತಾರಾಷ್ಟ್ರೀಯ ಮಹಿಳಾ ದಿನ ಬರುತ್ತೆ ಮಾರ್ಚ್ 8 ಬರುತ್ತೆ. ರೈತರ ದಿನ ಕಿಸಾನ್ ಡೇ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ, ಡಿಸೆಂಬರ್ 23. ಡಿಸೆಂಬರ್ 23ರಂದು ಬಂದು ರೈತರ ದಿನ ಅಥವಾ ಕಿಸಾನ್ ಡೇ. ಆ್ಯಂಡ್ ಮಹಿಳಾ ದಿನ ಮಾರ್ಚ್ 8 ಆಗಿರುತ್ತೆ. ಕಾರ್ಮಿಕರ ದಿನ ಬಂದು ಮೇ 1 ಆಗಿರುತ್ತೆ. ಮಾನವ ಹಕ್ಕುಗಳ ದಿನ ಬಂದು ಡಿಸೆಂಬರ್ 10 ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಇಲ್ಲಿ ಆಪ್ಷನ್ 1 ತಗೊಳ್ತಾ ಹೋಗ್ತೀವಿ. ಮುಂದಿನ ಒಲಿಂಪಿಕ್ ಕ್ರೀಡೆಗಳು ನಡೆಯುವ ಸ್ಥಳ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ, ಸೊ ಈಗ 2026 ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, ಸೊ ಇದು ಆಗಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಆಯಿತು. ಈಗ ನಡೀತಕ್ಕಂಥದ್ದು 2024ರಲ್ಲಿ ನಡೆದಿತ್ತು. ಸೊ ಅದು ಬಂದು ಪ್ಯಾರಿಸಲ್ಲಿ ಆಗಿರ್ತಕ್ಕಂಥದ್ದು, ಪ್ಯಾರಿಸು. ಸೊ ಈಗ 2028ಕ್ಕೆ ಬಂದು ಅಮೇರಿಕಾದ ಲಾಸ್ ಏಂಜಲಿನ್ ಅಂತಕ್ಕಂಥ ಅಲ್ಲಿ ನಡೀತಕ್ಕಂಥದ್ದಾಗಿದೆ. ಲಾಸ್ ಏಂಜಲಿನ್ ಬಂದು ಆ್ಯಂಡ್ ಇದು ಫಸ್ಟ್ ಅಂದರೆ ಮೊದಲ ಒಂದು ಒಲಿಂಪಿಕ್ ನಡೆದಿರ್ತಕ್ಕಂಥದ್ದು ಅಥೆನ್ಸಲ್ಲಿ.
ಫಸ್ಟ್ ಬಂದು ಅಥೆನ್ಸು. ಇದು 4 ವರ್ಷಗಳಿಗೆ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಇದು ವಿಂಟರ್ ಆ್ಯಂಡ್ ಸಮ್ಮರ್ ಅಂತ 2 ನಡೀತಾ ಹೋಗುತ್ತೆ ಸ್ನೇಹಿತರೆ. ಸೊ ಇಷ್ಟು ನೋಡ್ಕೊಳ್ತಾ ಹೋಗಿ 2024 ಪ್ಯಾರಿಸಲ್ಲಾಯಿತು. 2028 ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೀತಕ್ಕಂಥದ್ದು ಆಗಿರುತ್ತೆ. 4 ವರ್ಷಗಳಿಗೆ ನಡೀತಕ್ಕಂಥದ್ದು. ಒಟ್ಟು 5 ರಿಂಗ್ಗಳನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಈ ರೀತಿ ಏನಿದೆಯೋ ಸೊ ಇದು 5 ರಿಂಗ್ಗಳನ್ನು ಹೊಂದಿರತಕ್ಕಂಥದ್ದು. ಸೊ ಮೊದಲ ಬಾರಿಗೆ ನಡೆದಿರ್ತಕ್ಕಂಥದ್ದು ಅಥೆನ್ಸ್ನಲ್ಲಿ. ನೆಕ್ಸ್ಟ್ ವಿಲಿಯಂ ಕಪ್ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ಆಟಕ್ಕೆ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ. ವಿಲಿಯಂ ಕಪ್ ಪ್ರಶಸ್ತಿ ಅಂತಕ್ಕಂಥದ್ದು ಯಾವುದಕ್ಕೆ ನೀಡಲಾಗುತ್ತದೆ? ಬಾಸ್ಕೆಟ್ಬಾಲ್, ಫುಟ್ಬಾಲ್ ಆ್ಯಂಡ್ ಟೆನ್ನಿಸ್, ಬ್ಯಾಡ್ಮಿಂಟನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸರಿಯಾದಂಥ ಒಂದು ಉತ್ತರ ನೋಡ್ತಾ ಹೋದರೆ ಬಾಸ್ಕೆಟ್ಬಾಲ್, ಪುರುಷರ ಬಾಸ್ಕೆಟ್ಬಾಲ್ಗೆ ಸಂಬಂಧಪಟ್ಟಂಥದ್ದು ಆಗಿರುತ್ತೆ. ನೋಡಿ, ಈ ಒಂದು ಏನು ವಿಲಿಯಂ ಕಪ್ ಅಂತಕ್ಕಂಥದ್ದು ಇದೆಯೋ ತೈವಾನ್ನಲ್ಲಿ ನಡೀತಕ್ಕಂಥ ಒಂದು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಪುರುಷರ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಆಗಿದ್ದು 1970ರ ದಶಕದ ಉತ್ತರಾರ್ಧದಲ್ಲಿ ಸ್ಥಾಪಿತವಾದಂಥ ಒಂದು ಈ ಪಂದ್ಯಾವಳಿಯು ಏಷ್ಯಾದ ಬಾಸ್ಕೆಟ್ಬಾಲ್ ಇತಿಹಾಸದಲ್ಲೇ ಸುದೀರ್ಘ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಪ್ರಮುಖ ಸ್ಪರ್ಧೆಗಳಲ್ಲಿ ಒಂದಾಗಿದ್ದು, ಇದ್ರ ಬಗ್ಗೆ ನೋಡ್ತಾ ಹೋದರೆ ಈ ಪಂದ್ಯಾವಳಿಯು ಪ್ರತಿ ವರ್ಷ ತೈವಾನ್ನಲ್ಲಿ ನಡೀತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಭಾಗವಹಿಸುವವರು ವಿವಿಧ ದೇಶಗಳ ರಾಷ್ಟ್ರೀಯ ತಂಡಗಳು, ವೃತ್ತಿಪರ ಕ್ಲಬ್ಗಳು ಮತ್ತು ಆಹ್ವಾನಿತ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಹೋಗ್ತವೆ. ಆ್ಯಂಡ್ ಇದು ಏಷ್ಯಾದಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡೆಯ ಬೆಳವಣಿಗೆಗೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟಗಾರರ ಕೌಶಲ್ಯವನ್ನು ಪ್ರದರ್ಶಿಸ್ತಕ್ಕಂಥ ಒಂದು ಪ್ರಮುಖ ವೇದಿಕೆಯಾಗಿರ್ತಕ್ಕಂಥದ್ದಾಗಿದೆ. ಆ್ಯಂಡ್ ಇದರ ಒಂದು ಇತಿಹಾಸ ನೋಡ್ತಾ ಹೋದರೆ ಇದು ವಿಶ್ವದಾದ್ಯಂತ ಉತ್ತಮ ತಂಡಗಳನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿರುವ ಆಹ್ವಾನಿತ ಟೂರ್ನಿಮೆಂಟ್ ಇದಾಗಿರುತ್ತೆ ಸ್ನೇಹಿತರೆ. ಸೊ ಅದರ ಜೊತೆಗೆ ಮತ್ತೊಂದು ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ಇದನ್ನು ವಿಲಿಯಂ ಜೋನ್ಸ್ ಕಪ್ ಎಂದು ಸಹ ಕರೆಯಲಾಗುತ್ತದೆ ಅಂತೆ. 6ನೇ ಪ್ರಶ್ನೆ ಈ ರೀತಿ ಇದೆ. ಅಮರ್ತ್ಯ ಸೇನ್ ಅವರಿಗೆ ನೊಬೆಲ್ ಪುರಸ್ಕಾರ ದೊರೆತಿದ್ದು ಯಾವ ಕ್ಷೇತ್ರದಲ್ಲಿ ಅಂತ ಕೇಳಿದರೆ ಸ್ನೇಹಿತರೆ. ಸೊ ಅಮರ್ತ್ಯ ಸೇನ್ ಅವರು ಬಂದು ಇಂಡಿಯಾದವರು ಆಗಿರ್ತಾರೆ ಸ್ನೇಹಿತರೆ. ಇಂಡಿಯಾದವರು ಆಗಿರ್ತಕ್ಕಂಥದ್ದು 1998ರಲ್ಲಿ ಅರ್ಥಶಾಸ್ತ್ರ ವಿಭಾಗಕ್ಕೆ ಈ ಒಂದು ನೊಬೆಲ್ ಪುರಸ್ಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಅದು ವೆರಿ ಇಂಪಾರ್ಟೆಂಟೇ. 1998ರಲ್ಲಿ ಸೊ ಇವರು ಇಂಡಿಯಾದವರಾಗಿರ್ತಾರೆ. ನೆಕ್ಸ್ಟು ಮೊದಲನೇ ಗಲ್ಫ್ ಯುದ್ಧ ನಡೆದ ವರ್ಷ ಯಾವುದು ಅಂತ ಕೇಳಿದರೆ 1990, 91, 92 ಮತ್ತು 93. ಮೊದಲನೇ ಗಲ್ಫ್ ಯುದ್ಧ ನಡೆದ ವರ್ಷ 1991ರಲ್ಲಿ. ನೆಕ್ಸ್ಟ್ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಭಾರತ ಒಪ್ಪಿ ಸಹಿ ಹಾಕಿದ ವರ್ಷ ಯಾವುದು? 1989, 1990, 1991, 92. ಸ್ನೇಹಿತರೆಲ್ಲ ನೋಡ್ತಾ ಹೋದರೆ ವಿಶ್ವಸಂಸ್ಥೆ ಇದೆಯೋ, ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತಕ್ಕಂಥದ್ದು 1989ರಲ್ಲಿ ಜಾರಿಗೆ ಬರುತ್ತೆ ಸ್ನೇಹಿತರೆ. ಆದರೆ ಭಾರತ ಇದಕ್ಕೆ ಒಪ್ಪಿಕೊಂಡು ಸಹಿಯನ್ನು ಹಾಕಿರ್ತಕ್ಕಂಥದ್ದು 1992ರಲ್ಲಿ. ಆದರೆ ಇಲ್ಲಿ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂದರೆ ಏನಂತ ಫಸ್ಟ್ ನಾವು ನೋಡ್ತಾ ಹೋದರೆ, ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತ ಹೇಳಿದ್ರೆ 18 ವರ್ಷದ ಒಳಗಿನ ಎಲ್ಲ ಮಕ್ಕಳು ಸಹ ಮಗು ಅಂತ ಕನ್ಸಿಡರ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಮಗು ಅಂದರೆ 5ರಿಂದ 6 ಅಥವಾ 14 ವರ್ಷ, 16 ವರ್ಷ, ಸೊ ಈ ರೀತಿಯೆಲ್ಲ 18 ವರ್ಷದಿಂದ ಕೆಳಗಡೆ ಏನಿರ್ತಾರೋ ಅವ್ರನ್ನೆಲ್ಲನೂ ಸಹ ಮಗು ಅಂತ ಕನ್ಸಿಡರ್ ಮಾಡ್ತಕ್ಕಂಥದ್ದನ್ನ ನಾವು ಇಲ್ಲಿ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತ ಹೇಳ್ತೀವಿ. ಇದನ್ನು ವಿಶ್ವಸಂಸ್ಥೆ 1989ರಲ್ಲಿ ಜಾರಿಗೆ ತರುತ್ತೆ. ಇದನ್ನು ಒಪ್ಪಿ ಸಹಿ ಹಾಕಿರ್ತಕ್ಕಂಥದ್ದು 1992ರಲ್ಲಿ ಇಂಡಿಯಾ. ಓಕೆ, ನಾನು ನೆಕ್ಸ್ಟ್ ನೋಡ್ತಾ ಹೋದರೆ 1986ರಲ್ಲಿ 2ನೇ ಸಾರ್ಕ್ ಸಮ್ಮೇಳನವು ನಡೆದಂಥ ಸ್ಥಳ ಯಾವುದಂತ ಕೇಳಿದರೆ ನವದೆಹಲಿ, ಮಾಲೆ, ಢಾಕಾ ಮತ್ತು ಬೆಂಗಳೂರು. 1986ರಲ್ಲಿ 2ನೇ ಸಾರ್ಕ್ ಸಮ್ಮೇಳನವು ನಡೆದಂಥ ಸ್ಥಳ ಆಪ್ಷನ್ 4 ಬೆಂಗಳೂರಾಗಿರುತ್ತೆ. ಅಕ್ಷರ ದಾಸೋಹ ಕಾರ್ಯಕ್ರಮ ರಾಜ್ಯದೆಲ್ಲೆಡೆ ಜಾರಿಯಾದ ವರ್ಷ ಯಾವುದು? 2001, 2, 3, 4 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಮಧ್ಯಾಹ್ನದ ಬಿಸಿಯೂಟ ಅಂತ ಏನು ಹೇಳ್ತೀವೋ, ಸೊ ಈ ಒಂದು ಮಧ್ಯಾಹ್ನದ ಬಿಸಿಯೂಟ, ಸೊ ಇದಕ್ಕೆ ಸಂಬಂಧಪಟ್ಟಂತೆ 6ರಿಂದ 14 ವರ್ಷದ ಮಕ್ಕಳಿಗೆ ಅಥವಾ 10ನೇ ತರಗತಿಯ ಕೆಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಈ ಒಂದು ಅಕ್ಷರ ದಾಸೋಹ ಅಥವಾ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಯೋಜನೆಯನ್ನು ತರ್ತಕ್ಕಂಥದ್ದಾಗಿರುತ್ತೆ. ಸೊ ಅದು 2002ರಲ್ಲಿ ಜಾರಿಗೆ ಬಂದಿರತಕ್ಕಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ. ನೆಕ್ಸ್ಟು ಚಿನ್ನದ ಹುಡುಗಿ PT ಉಷಾ ಅಂತ ಹೇಳ್ತೀವಿ ಸ್ನೇಹಿತರೆ. ಚಿನ್ನದ ಹುಡುಗಿ ಈ ಪುಸ್ತಕದ ಲೇಖಕರು ಯಾರು ಅಂತ ಹೇಳಿದ್ರೆ ಆಪ್ಷನ್ 2 PT ಉಷಾ ಆಗಿರ್ತಾರೆ.
ನೆಕ್ಸ್ಟ್ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸುವ ಭಾರತ ಸಂವಿಧಾನದ ಪರಿಚ್ಛೇದ ಯಾವುದು? ಸೊ ಬಾಲಕಾರ್ಮಿಕ ಪದ್ಧತಿ ಅಂದರೆ ಏನು? 6ರಿಂದ 14 ಅಥವಾ 14 ವರ್ಷದ ಕೆಳಗಿನ ಮಕ್ಕಳಿಗೆ ಯಾವುದೇ ಒಂದು ಕಾರ್ಖಾನೆಗಳಲ್ಲಿ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತಿಲ್ಲ, ಕೂಲಿ ಮಾಡಿಸುವಂತಿಲ್ಲ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಈ ಒಂದು ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲೂ ಸಹ ಅದನ್ನೇ ಹೇಳ್ತದೆ. ಸೊ ಹಾಗಿರಬೇಕಾದ್ರೆ ಈ ಒಂದು ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡ್ತಕ್ಕಂಥದ್ದು ಪರಿಚ್ಛೇದ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 4 24ನೇ ಪರಿಚ್ಛೇದ. 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡಲು ಜಾರಿಯಲ್ಲಿರುವ ಶಿಕ್ಷಣದ ಕಾರ್ಯಕ್ರಮ ಯಾವುದು ಅಂತ ಕೇಳಿದರೆ ಸರ್ವ ಶಿಕ್ಷಣ ಅಭಿಯಾನ, ಸರ್ವರಿಗೂ ಶಿಕ್ಷಣ ಅಭಿಯಾನ ಅಂತ ಕೊಟ್ಟಿದ್ದಾರೆ. ಸೊ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡಲು ಜಾರಿಯಲ್ಲಿರ್ತಕ್ಕಂಥದ್ದು ಸರ್ವ ಶಿಕ್ಷಣ ಅಭಿಯಾನ, SSA ಅಂತ ಹೇಳ್ತೀವಿ. ಸರ್ವ ಶಿಕ್ಷಣ ಅಭಿಯಾನ ಆಪ್ಷನ್ 1. ನೆಕ್ಸ್ಟ್ ಮಾನವ ದೇಹದ ಬಹುದೊಡ್ಡ ಅಂಗಾಂಗ ಯಾವುದಂತ ಕೇಳಿದ್ರೆ ಸೊ ನೋಡ್ತಾ ಹೋದ ಸ್ನೇಹಿತರೆ ಇಲ್ಲಿ ಆಪ್ಷನ್ 3 ಚರ್ಮ, ಸ್ಕಿನ್ ಆಗಿರುತ್ತೆ ಸ್ನೇಹಿತರೆ. ಸೊ ಅಂಗಾಂಗ ಅಂತ ಹೇಳಿದಾಗ ಇಲ್ಲಿ ಮಾನವನಲ್ಲಿ ಇರ್ತಕ್ಕಂಥ ಅಥವಾ ಮಾನವ ದೇಹದಲ್ಲಿ ಇರ್ತಕ್ಕಂಥ ಬಹುದೊಡ್ಡ ಅಂಗಾಂಗ ಚರ್ಮ. ನೆಕ್ಸ್ಟ್ ಗೋವಾ ಪೋರ್ಚುಗೀಸರಿಂದ ಯಾವಾಗ ಸ್ವತಂತ್ರವಾಯಿತು ಅಂತ ಕೇಳಿದ್ರೆ ಗೋವಾ ಪೋರ್ಚುಗೀಸರಿಂದ ಸ್ವತಂತ್ರವಾದ ವರ್ಷ ಯಾವುದಂತ ಹೇಳೋದಾದರೆ 1961. ಭಾರತದ ರಾಷ್ಟ್ರಪತಿಯಾಗಲು ನಿಗದಿತ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ ನಿಗದಿತ ವಯಸ್ಸು ಅಂತ ಹೇಳಿದ್ರೆ 35 ಆಗಿರುತ್ತೆ. ಆಪ್ಷನ್ 4 35. ಸೊ ಬಟ್ ಪ್ರಧಾನಮಂತ್ರಿ ಅಂತ ಹೇಳಿದಾಗ ಪ್ರಧಾನಮಂತ್ರಿಗೆ 25 ಬರುತ್ತೆ, ರಾಷ್ಟ್ರಪತಿಗೆ 35 ಆಗಿರುತ್ತೆ. ಮೊದಲನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಆಪ್ಷನ್ 3 1951ರಿಂದ 56 ಮೊದಲನೇ ಪಂಚವಾರ್ಷಿಕ ಯೋಜನೆ ವರ್ಷ ಆಗುತ್ತೆ. ಸೊ ಇಲ್ಲಿ ಮೇಯ್ನಾಗಿ ವ್ಯವಸಾಯಕ್ಕೆ ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ ಫಸ್ಟ್ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ. ಪ್ರಪಂಚದ ಅತಿ ಪ್ರಾಚೀನ ನಗರ ಯಾವುದಂತ ಕೇಳಿದರೆ ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ 2 ಅಥೆನ್ಸ್ ಆಗಿರುತ್ತೆ. ವಿಶ್ವ ಸಕ್ಕರೆಯ ಕಣಜ ಯಾವುದು? ಕ್ಯೂಬಾ, ಮೆಕ್ಸಿಕೋ, ಬ್ರೆಜಿಲ್ ಮತ್ತು ಅರ್ಜೆಂಟೈನಾ. ವಿಶ್ವದ ಸಕ್ಕರೆಯ ಕಣಜ ಬಂದು ಕ್ಯೂಬಾ, ಆಪ್ಷನ್ 1. ನೆಕ್ಸ್ಟು ರಕ್ತ ಪರಿಚಲನೆಯ ಬಗ್ಗೆ ತಿಳಿಸಿಕೊಟ್ಟ ವಿಜ್ಞಾನಿ ಯಾರು? ಸೊ ಇದೊಂದು ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ ಸ್ನೇಹಿತರೆ. ರಕ್ತ ಪರಿಚಲನೆಯ ಬಗ್ಗೆ ತಿಳಿಸಿಕೊಟ್ಟಂಥ ವಿಜ್ಞಾನಿ ವಿಲಿಯಂ ಹಾರ್ವೆ, ಹರಗೋವಿಂದ ಖುರಾನ, ಎಡ್ವರ್ಡ್ ಜೆನ್ನರ್, ಗ್ರೆಗರ್ ಮಂಡಲ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಉತ್ತರ ಆಪ್ಷನ್ 1 ವಿಲಿಯಂ ಹಾರ್ವೆ ಆಗಿರ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಗ್ರೆಗರ್ ಮಂಡಲ್, ಎಡ್ವರ್ಡ್ ಜೆನ್ನರ್ ಎಲ್ಲ ಬರೋದಿಲ್ಲ. ಆಪ್ಷನ್ 1 ವಿಲಿಯಂ ಹಾರ್ವೆ. ರೋಮನ್ ಸಂಖ್ಯೆಯಲ್ಲಿ 90ರ ಸಂಕೇತವನ್ನು ಕೇಳಿದರೆ ಸೊ 90ರ ಸಂಕೇತ ಅಂದರೆ ನಾವು ಫಸ್ಟ್ 100ಗೆ ತೊಗೊಳ್ಬೇಕಾಗುತ್ತೆ. ಎಕ್ಸ್ ಅಂತಂದರೆ 100, ಸಿ ಅಂದರೆ 100, ಎಕ್ಸ್ ಅಂದರೆ 10. ಸೊ ಇದು 100ರಲ್ಲಿ ಇದನ್ನು 10 ಮೈನಸ್ ಮಾಡಿದಾಗೆ ನಮಗೆ 90 ಬರುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಆಪ್ಷನ್ 1 ಆಗಿರುತ್ತೆ ಸ್ನೇಹಿತರೆ. ಇದು 100, ಇದು 10 ಮೈನಸ್ ಹಿಂದೆ ಬಂದರೆ ಮೈನಸ್ ಆಗುತ್ತೆ. ಸಿ ಇದು ಈ ಥರ ಬಂದರೆ 110 ಆಗುತ್ತೆ, ಈ ಥರ ಬಂದರೆ 90 ಆಗುತ್ತೆ. ಸೊ ಇದಕ್ಕೆ 100 ಅಂತ ತೊಗೊಳ್ತೀವಿ. ಸೊ ಇದಕ್ಕೆ ಯಾವುದೇ ಒಂದು ವ್ಯಾಲ್ಯೂ ಇಲ್ಲ. ಆ್ಯಂಡ್ ನೆಕ್ಸ್ಟು ಉನ್ನಿಕೃಷ್ಣನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಮೂಲಭೂತ ಹಕ್ಕೆಂದು ಸರ್ವೋಚ್ಚ ನ್ಯಾಯಾಲಯವು ತೀರ್ಪು ನೀಡಿದಂಥ ವರ್ಷ ಯಾವುದಂತ ಕೇಳಿದರೆ ಸೊ ಅದು 1993ರಲ್ಲಿ. ನೆಕ್ಸ್ಟ್ ಸಂವಿಧಾನದ 45ನೇ ಪರಿಚ್ಛೇದ ಯಾವ ವಯೋಮಿತಿಯ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲು ನಿರ್ದೇಶಿಸುತ್ತದೆ ಅಂತ ಕೇಳಿದರೆ ಸೊ ಇಲ್ಲಿ 18 ವರ್ಷದಿಂದ ಎಲ್ಲ ಮಕ್ಕಳು ಬರಲ್ಲ. ಈಗ ತೊಗೊಳ್ತಾ ಹೋದಾಗ 0 ಬರುತ್ತಾ 6 ಬರುತ್ತಾ ಅಂದರೆ ನಮಗೆ ಗೊತ್ತಿರಬೇಕಾಗುತ್ತದೆ ಒಂದು ವಿಷಯ ಸ್ನೇಹಿತರೆ. 6ರಿಂದ 14 ವರ್ಷದ ಮಕ್ಕಳಿಗೆ ಅಂತ ಬರುತ್ತೆ ಆಪ್ಷನ್ 2. 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಉಚಿತ ಶಿಕ್ಷಣ ಅಂತಕ್ಕಂಥದ್ದು ಸಹ ಕೊಟ್ಟಿದ್ದಾರೆ. ಸೊ ಆಪ್ಷನ್ 2. ಅರುಂಧತಿ ರಾಯರವರ ಕೃತಿ ಯಾವುದು? ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಗೈಡ್, ಗೋಧನ್, ಗೋಲ್ಡನ್ ಟು ಶೋಲ್ಡ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ 1 ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಕ್ಕಂಥದ್ದು. ನೆಕ್ಸ್ಟು ಡಾಂಟೆ ಎಂಬುವರು ಪ್ರಸಿದ್ಧ ಕವಿ, ವರ್ಣಚಿತ್ರಕಾರ, ತತ್ವಜ್ಞಾನಿ, ವಿಜ್ಞಾನಿ ಅಂತ ಕೊಟ್ಟಿದ್ದಾರೆ. ಸೊ ಡಾಂಟೆ ಅವರು ಪ್ರಸಿದ್ಧ ಕವಿಯಾಗಿರ್ತಾರೆ, ಆಪ್ಷನ್ 1.